ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವಿ ನಿಮ್ಮೆಲ್ರಿಗೂ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ಮತ್ತು ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಹಾಗೆ ಕಾಂಪ್ಲಿಮೆಂಟ್ಸ್ ಮತ್ತು ಬ್ಲೆಸ್ಸಿಂಗ್ಸ್ ಎಲ್ಲದಕ್ಕೂ ತುಂಬ ತುಂಬ ಧನ್ಯವಾದಗಳು. ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಯು ಪೀಪಲ್. ಸೊ ಲವ್ ಯು ಆಲ್. ಇವತ್ತು ಇಲ್ಲಿ ಕರೆಂಟ್ ಎನರ್ಜಿ ಒಂದು ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರತಿ ಸಲದ ಹಾಗೆ 3 ಪೈಲ್ ಇದೆ. ಫಸ್ಟ್ ಪೈಲ್ ಸರೆಂಡರ್ ಟು ಡಿವೈನ್ ಟೈಮಿಂಗ್. ಸೆಕೆಂಡ್ ಪೈಲ್ ಸರೆಂಡರ್ ಒಬ್ಸೆಸಿವ್ ಥಿಂಕಿಂಗ್. ಥರ್ಡ್ ಒನ್ ಸರೆಂಡರ್ ಟು ಪ್ರೇಯರ್ ಅಂತ 3 ಪೈಲ್ ಇದೆ ಇಲ್ಲಿ. ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಪೈಲ್ನ ಆರಿಸ್ಕೊಳ್ಳಿ. ಮತ್ತು ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೀಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಸರೆಂಡರ್ ಟು ಡಿವೈನ್ ಟೈಮಿಂಗ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ಸ್, ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. Current energy of your partner. What are they thinking about you? Current energy of your partner. ನೋಡೋಣ ಏನು ಕಾರ್ಡ್ಸ್ ಬರುತ್ತೆ ಅಂತ. 3 of Swords, Ace of Pentacles, Queen of Cups, current energy of your partner. Current energy of your partner. 7 of Pentacles, the Hermit card, ಮತ್ತೆ 5 of Cups. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ Wheel of Fortune, ಮತ್ತೆ 4 of Wands, Queen of Wands. ಆ ಥರ ಬರ್ತಾ ಹೋಗುತ್ತೆ. ನೋಡೋಣ ಏನು ಹೇಳತ್ತೆ ಅಂತ. ಇಲ್ಲಿ 3 of Swords. 3 of Swords ಏನು ಹೇಳುತ್ತೆ ಅಂತಂದರೆ, ಅವ್ರಿಗೆ ಯಾವುದೋ ವಿಷಯದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಇಬ್ರಿಗೂ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗುತ್ತೆ. ಆದ್ದರಿಂದ ಅವರು ಹಾರ್ಮಿಟ್ ಮೋಡ್ಗೆ ಹೋಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ ಅನ್ನೋದನ್ನು ಹೇಳುತ್ತೆ. ಹಾರ್ಮಿಟ್ ಮತ್ತು ಈ 5 of Cups, ಅವರು ಸ್ವಲ್ಪ ಈಗ ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಪರ್ಸನ್ ಇಲ್ಲಿ ಯಾರೇ ಆಗಿರಬಹುದು, ಮೇಲ್ ಆರ್ ಫೀಮೇಲ್, ಯಾರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ಯಾವುದೋ ವಿಷಯಕ್ಕೆ ಕೆಲವು ವಿಷಯಕ್ಕೆ ಬೇಜಾರಾಗಿದೆ, ಆದ್ದರಿಂದ ಅವರು ಸೈಲೆಂಟ್ ಆಗಿದ್ದಾರೆ ಇಲ್ಲಿ ಅನ್ನೋದನ್ನು ಹೇಳ್ತಾ ಇದೆ. ಆದ್ದರಿಂದ ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಮುಂದೆ ಅವರು ಪ್ರಪೋಸ್ ಮಾಡ್ತಾರೆ. ಈಗ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿರ್ತಾರೆ. ಆದ್ದರಿಂದ ಅದನ್ನೆಲ್ಲ ಮರೆತು ಅವರು ಕೆಲಸ ಮಾಡ್ಕೊಳ್ಳೋದಾಗಲಿ, ಜಾಬು, ಅವ್ರ ಬಿಸ್ನೆಸ್ಸು, ದುಡ್ಡು ಮಾಡೋದು, ಆ ಥರದ್ರಲ್ಲಿ ಅವರು ಬ್ಯುಸಿಯಾಗಿ ಅವರನ್ನು ಅವರು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ, ಈ ಕಾರ್ಡ್. ಆದ್ದರಿಂದ ಅವರು ನಿಮಗೆ ಮತ್ತೆ ಪ್ರಪೋಸ್ ಮಾಡ್ತಾರೆ. ಕ್ವೀನ್ ಆಫ್ ಕಪ್ಸ್ ಎಲ್ಲ ಇರೋದ್ರಿಂದ ಇಲ್ಲಿ ಯಾರೇ ಇರಬಹುದು, ಯಾರಲ್ಲಿ ಮೇಲ್ ಆರ್ ಫೀಮೇಲ್, ನೀವು ಮತ್ತೆ ಪ್ರಪೋಸ್ ಮಾಡ್ತಾರೆ ಅವ್ರಿಗೆ. ಮತ್ತೆ ಇದು ಒಂದು ನ್ಯೂ ಬಿಗಿನಿಂಗ್ ತಗೊಳುತ್ತೆ ಅನ್ನೋದನ್ನ ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ಹೇಳುತ್ತೆ. ಇಟ್ಸ್ ಎ ಕಾರ್ಮಿಕ್ ಸೈಕಲ್, ಇಟ್ ಬಿಗಿನ್ಸ್. ಅಂದರೆ ಒಂದು ಹೊಸ ಬಿಗಿನಿಂಗ್ ತಗೊಳುತ್ತೆ. ಸ್ವಲ್ಪ ದಿನ ಈ ಸೈಲೆಂಟಾಗಿ ಅವ್ರವ್ರ ಕೆಲಸಗಳನ್ನ ಮಾಡ್ಕೋತಾ ಇದ್ದಾರೆ. ಆದ್ದರಿಂದ ಮತ್ತೆ ನಿಮಗೆ ಅವರು ಪ್ರಪೋಸ್ ಮಾಡ್ತಾರೆ. ಕೆಲವಾರು ನಿಮ್ಮ ನೆಗೆಟಿವ್ ಥಾಟ್ಸ್ ಆಗಿರಬಹುದು, ಯಾವುದೇ ನೆಗೆಟಿವಿಟಿ ಇದರಲ್ಲಿ ಅದಾಗಿ ಬಿಟ್ಟು ಹೋಗುತ್ತೆ. ಸ್ವಲ್ಪ ದಿನ ಹೋಗ್ತಾ ಇದ್ದ ಹಾಗೇನೆ ಅವ್ರಿಗೆ ಮತ್ತೆ ನಿಮ್ಮ ಮೇಲೆ ಮನಸ್ಸಾಗಿ ಮತ್ತೆ ಅವರು ನಿಮಗೆ ಕಾಲ್ ಮಾಡ್ತಾರೆ, ನಿಮಗೆ ಮತ್ತೆ ಮಾತಾಡ್ತಾರೆ ಅನ್ನೋದನ್ನ ಇಲ್ಲಿ ಎಲ್ಲ ಕಾರ್ಡ್ಸ್ ಹೇಳುತ್ತೆ. ಆದ್ದರಿಂದ ಇಲ್ಲೊಂದು ಸೆಲೆಬ್ರೇಷನ್ ಇದೆ, ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆಗಿರ್ಬೋದು, ಅಥವಾ ಎಂಗೇಜ್ಮೆಂಟ್ ಆಗಿರ್ಬೋದು, ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಆ ಥರ ಇಲ್ಲಿ ಹೇಳತ್ತೆ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಮತ್ತು ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಇಲ್ಲಿ ಯಾರಪ್ಪ ಅಂತಂದರೆ, ಯಾವುದೋ ಒಂದು ಫೀಮೇಲ್ ನೀವು ಯಾರಿದ್ದೀರಾ ನೀವು ಯು ಆರ್ ವೆಲ್ ಸೆಟಲ್ಡ್ ಅನ್ನೋದು ಹೇಳತ್ತೆ. ನಿಮ್ಮ ಒಳ್ಳೆ ಕೆಲಸದಲ್ಲಿರಬಹುದು, ನಿಮ್ಮ ಪಾಡಿಗೆ ನಿಮ್ದೇನೋ ಕೆಲಸಗಳು ಮಾಡ್ಕೋತಾ ಇದ್ದೀರಾ, ಅದಕ್ಕೋಸ್ಕರ ಅವರು ನಿಮ್ಮ ಒಂದು ಸಮನಾಗಿ ಇರೋಕ್ಕೋಸ್ಕರ ಅವರೂ ಸ್ವಲ್ಪ ದುಡಿತಾ ಇರ್ಬೋದು.
ಆ ಥರನೂ ಇಲ್ಲಿ ಹೇಳುತ್ತಾ ಹೋಗುತ್ತೆ. ಆದ್ದರಿಂದ ಅವರು ಮತ್ತೆ ನಿಮಗೆ ಏಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಅವರೀಗ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿ ಅವ್ರ ಕೆಲಸಗಳನ್ನ ಮಾಡಿಕೊಂಡು ಮತ್ತೆ ನಿಮಗೆ ಅವರು ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಇಲ್ಲಿ ಹೇಳತ್ತೆ. ಆದ್ದರಿಂದ ನಿಮಗೆ ಈ ಕಾರ್ಡ್ಸ್ ಮತ್ತೆ ಏನು ಹೇಳತ್ತೆ ನೋಡೋಣ. ಇನ್ನೊಂದು ಟ್ಯಾರೋ ಕಾರ್ಡ್ಸ್ ಏನು ಹೇಳತ್ತೆ ಈ ಎನರ್ಜಿನಲ್ಲಿ, ಅದೇನು ಎನರ್ಜಿ ಕೊಡುತ್ತೆ ನೋಡೋಣ. ಟೂ ಆಫ್ ವ್ಯಾಂಡ್ಸ್, ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್, ಏಟ್ ಆಫ್ ವ್ಯಾಂಡ್ಸ್, ಮತ್ತೆ ದಿ ಟವರ್ ಕಾರ್ಡ್. ಇಲ್ಲಿ ದಿ ಟೂ ಆಫ್ ಕಪ್ಸ್, ಮತ್ತೆ ಅವರು ನಿಮಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಈ ಕಾರ್ಡ್ ಹೇಳುತ್ತೆ. ಇಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಟೂ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅವರು ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಅವರು ಜಾಬಲ್ಲಿ ಆಗಿರ್ಬೋದು, ಅವ್ರ ಬಿಸ್ನೆಸ್ ಆಗಿರ್ಬೋದು. ಹಿ ಈಸ್ ಬ್ಯುಸಿ ಮೇಕಿಂಗ್ ಮನಿ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಇಲ್ಲಿ ಪ್ರಿನ್ಸೆಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇಲ್ಲಿ ಯಾರು ಒಂದು ಫಿಮೇಲ್ ಇದ್ದಾರೆ ಅವರು ಶಿ ಈಸ್ ವೆರಿ ಡಿಸಿಪ್ಲಿನ್ಡ್ ಆ ಥರ ಇಲ್ಲಿ ಹೇಳುತ್ತೆ. ಆದ್ದರಿಂದ ಇಲ್ಲಿ ಏಟ್ ಆಫ್ ವ್ಯಾಂಡ್ಸ್ ಅವರು ನಿಮಗೆ ಮತ್ತೆ ಅವರ ಕೆಲಸಗಳನ್ನೆಲ್ಲ ಮುಗಿಸಿ ನಿಮಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಟೂ ಆಫ್ ಕಪ್ಸ್ ಹೇಳುತ್ತೆ. ಇಲ್ಲಿ ದಿ ಟವರ್ ಕಾರ್ಡ್ ಇರೋದ್ರಿಂದ ನೀವು ಯಾವುದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ನಮ್ಮ ಒಂದು ರಿಲೇಷನ್ಶಿಪ್ಪು ಹಾಳಾಗುತ್ತೆ ಮುಂದೆ, ಆ ಥರ ಎಲ್ಲ ಏನೇನು ಯಾರು ಯೋಚನೆ ಮಾಡ್ಕೋತಾ ಇದ್ದೀರಾ ಇಬ್ಬರಲ್ಲಿ, ಅದು ಇಲ್ಲಿ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ದೇರ್ ಈಸ್ ಎ ಟ್ರಾನ್ಸ್ಫಾರ್ಮೇಷನ್ ಅನ್ನೋದನ್ನ ಎಲ್ಲ ಕಾರ್ಡ್ ಹೇಳುತ್ತೆ. ಇಲ್ಲಿ ದಿ ಟೂ ಆಫ್ ಕಪ್ಸ್ ಇರೋದ್ರಿಂದ ಮತ್ತೆ ಅಲ್ಲಿ ಫೋರ್ ಆಫ್ ವ್ಯಾಂಡ್ಸ್ ಇತ್ತಲ್ಲ, ಅದರಿಂದ ನಿಮಗೆ ಒಂದು ಪ್ರಪೋಸ್ ಮಾಡ್ತಾರೆ, ದೇರ್ ಈಸ್ ಎ ಕಮಿಟ್ಮೆಂಟ್ ಆ ಥರ ಇಲ್ಲಿ ಎರಡು ಕಾರ್ಡನ್ನು ಹೇಳುತ್ತೆ. ಆದ್ದರಿಂದ ನಿಮಗೆ ಈ ಕಾರ್ಡ್ಸ್ ಒರಾಕಲ್ ಕಾರ್ಡ್ಸ್ ಏನು ಒಂದು ಮೆಸೇಜ್ ಕೊಡುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ಇದಕ್ಕೆ? ರಿಲೀಸ್ ಅನ್ನುತ್ತೆ. ರಿಲೀಸ್ ಯುವರ್ ನೆಗೆಟಿವಿಟಿ, ಎನ್ಚಾಂಟ್ಮೆಂಟ್, ಮತ್ತೆ ಆನ್ಸೆಸ್ಟರ್ಸ್, ಮತ್ತೆ ಟ್ರಾನ್ಸಿಷನ್. ನಾನು ಹೇಳಿದ ಹಾಗೆ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ಆದ್ದರಿಂದ ಯು ರಿಲೀಸ್ ಯುವರ್ ನೆಗೆಟಿವಿಟಿ, ಸೆಂಟ್ರಿಂಗ್ ಹೇಳುತ್ತೆ ಬಾಟಮ್ ಆಫ್ ದಿ ಡೆಕ್. ಮತ್ತೆ ಒಂದು ಬ್ಲೆಸ್ಸಿಂಗ್ ಕಾರ್ಡ್ ನೋಡೋಣ ಏನು ಹೇಳುತ್ತೆ ಅಂತ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅಂತ ಹೇಳುತ್ತೆ. ಮತ್ತೆ ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಅಂತ ಹೇಳುತ್ತೆ ಬಾಟಮ್ ಆಫ್ ದಿ ಡೆಕ್. ಸರೆಂಡರ್ ಟು ದಿ ಡಿವೈನ್ ಅಂತ ಹೇಳುತ್ತೆ. ನೀವು ಒಂದು ಡಿವೈನ್ ಟೈಮಿಂಗ್ ಅದೆಲ್ಲ ಆರಿಸ್ಕೊಂಡಿರೋದ್ರಿಂದ ನೀವು ಒಂದು ಆ ಡಿವೈನ್ ಟೈಮಿಗೆ ಸ್ವಲ್ಪ ವೆಯ್ಟ್ ಮಾಡಿ ಅನ್ನೋದನ್ನ ಹೇಳುತ್ತೆ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅಂತ ಹೇಳುತ್ತೆ. ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಅಂತ ಹೇಳುತ್ತೆ. ದೇರ್ ಈಸ್ ಟ್ರಾನ್ಸ್ಫಾರ್ಮೇಷನ್. ಮತ್ತು ಈ ಆನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಸಹಿತ ನಿಮಗೆ ಇದೆ ಅನ್ನೋದನ್ನು ಈ ಕಾರ್ಡ್ಗಳೆಲ್ಲ ಹೇಳುತ್ತೆ. ಆದ್ದರಿಂದ ಯು ಸರೆಂಡರ್ ಟು ಡಿವೈನ್ ಅಂತ ಇಲ್ಲಿ ಹೇಳ್ತಾ ನಿಮ್ಮ ಮುಂದಿನ ಲೈಫ್ ತುಂಬ ಚೆನ್ನಾಗಿರಲಿ ಅಂತ ಇಲ್ಲಿ ಹೇಳ್ತಾ ನಾನು ಈ ಕಾರ್ಡ್ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಸರೆಂಡರ್ ಒಬ್ಸೆಸಿವ್ ಥಿಂಕಿಂಗ್ ಅನ್ನೋ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮಗೆ ಈ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. Current energy of your partner. 5 of Pentacles. The Devil card. 8 of Wands. Current energy of your partner. What are they thinking about you? What are they thinking? King of Wands. 4 of Pentacles. King of Swords. ಮತ್ತೆ ಬಾಟಮ್ ಆಫ್ ದಿ ಡೆಕ್ 3 of Wands. 3 of Wands, High Priestess, 7 of Pentacles. ಇಲ್ಲಿ ಈ ಕಾರ್ಡ್ಸ್ ಎಲ್ಲ ಏನು ಹೇಳುತ್ತೆ ಅಂತಂದ್ರೆ, ನಿಮ್ಮ ಬಗ್ಗೆ ಅವರು ಏನಪ್ಪ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ,
ಇಲ್ಲಿ ಡೆವಿಲ್ ಕಾರ್ಡ್ ಮತ್ತು 5 ಆಫ್ ಪೆಂಟಕಲ್ಸ್ ಎಲ್ಲ ಇರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ ಒಬ್ರು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋದನ್ನ ಹೇಳುತ್ತೆ. ಅವರು ಅವ್ರ ವರ್ಕಲ್ಲಾಗಲಿ ಯಾವುದೇ ಒಂದು ಪರ್ಸನಲ್ ವಿಷಯನಲ್ಲಾಗಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಬೇಜಾರಾಗಿದೆ ಆ ಥರ ಇಲ್ಲಿ ಹೇಳ್ತಾ ಇದೆ. ಅಥವಾ ಮೂವ್ ಆನ್ ಆಗಬೇಕು ಅಂತಲೂ ಕೆಲವು ಸರಿ ಯೋಚನೆ ಮಾಡ್ಕೋತೀರಾ. ಇಲ್ಲಿ ದಿ ಡೆವಿಲ್ ಕಾರ್ಡ್ ಇರೋದ್ರಿಂದ ಯಾರಾದರೂ ನಿಮಗೆ ಮಧ್ಯ ಒಬ್ಬರು ಥರ್ಡ್ ಪಾರ್ಟಿ ಯಾರ್ದಾದ್ರೂ ಒಂದು ಅಬ್ಸ್ಟಕಲ್ಸ್ ಇರಬಹುದು, ಆ ಥರನೂ ಇಲ್ಲಿ ಹೇಳತ್ತೆ. ಆದ್ದರಿಂದ ನೀವು ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ ನಿಮ್ಮ ಪರ್ಸನ್ ಇಲ್ಲಿ ಈ ರಿಲೇಶನ್ಶಿಪ್ ಬಗ್ಗೆ ಪೊಸೆಸಿವ್ನೆಸ್ ಇದೆ, ಅವ್ರಿಗೆ ಪ್ರೀತಿ ಇದೆ. ಆದರೆ ಅವರು ಕೆಲವು ಸರಿ ಇಲ್ಲಿ ಯಾರೇ ಇರ್ಬೋದು, ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರಬಹುದು, ನಿಮ್ಮ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ಗಳ ಬಗ್ಗೆ ಅವ್ರಿಗೆ ಬೇಜಾರಿದೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಆದ್ದರಿಂದ ಎಷ್ಟೋ ಸರಿ ಅವರು ಯೋಚನೆ ಮಾಡ್ತಾರೆ ಮತ್ತೆ ಒಂದೊಂದು ಸರಿ ತುಂಬ ಸೈಲೆಂಟ್ ಆಗಿದ್ಬಿಡ್ತಾರೆ. ಸೈಲೆಂಟ್ ಆಗಿ ಎಷ್ಟೋ ಸರಿ ನಿಮಗೆ ಕಾಂಟ್ಯಾಕ್ಟ್ ಮಾಡಲ್ಲ, ಮಾತಾಡಲ್ಲ. ಇಲ್ಲಿ ಆದ್ರಿಂದ ನಿಮ್ಮ ಕೆಲವು ನೆಗೆಟಿವ್ ಹ್ಯಾಬಿಟ್ಸ್ ಆಗಿರಬಹುದು, ನಿಮ್ಮ ಬಿಹೇವಿಯರ್ಸ್ ಆಗಿರಬಹುದು, ಅದನ್ನೆಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನ ಈ ಕಾರ್ಡ್ಸ್ ಹೇಳುತ್ತೆ. ಮತ್ತೆ ಅವರು ಪ್ರಪೋಸ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಎಷ್ಟೋ ಸರಿ ಅವ್ರ ಮನಸ್ಸು ಒಳಗಡೆ ಯೋಚನೆಗಳಿರುತ್ತೆ, ಆದರೆ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ. ಒಂಥರ ಸೀಕ್ರೆಟ್ ಪರ್ಸನ್ ಅಂತ ಇಲ್ಲಿ ಹೇಳತ್ತೆ ಈ ಕಾರ್ಡ್ಸ್ ಎಲ್ಲ. ಕಿಂಗ್ ಆಫ್ ವ್ಯಾಂಡ್ಸ್ ಮತ್ತು ಕಿಂಗ್ ಆಫ್ ಸೋರ್ಡ್ಸ್ ಇರೋದ್ರಿಂದ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋದನ್ನ ಹೇಳತ್ತೆ. ಆದ್ರಿಂದ ನೀವು ಸ್ವಲ್ಪ ನಿಮ್ಮ ಬಿಹೇವಿಯರ್ಸನ್ನೆಲ್ಲ ಇಲ್ಲಿ ತಿದ್ಕೋಬೇಕು ಅನ್ನೋದನ್ನ ಈ ಕಾರ್ಡ್ಸ್ ಹೇಳತ್ತೆ. ತುಂಬ ಯೋಚನೆ ಮಾಡೋದಾಗಿರಲಿ ಅಥವಾ ಡೌಟ್ ಪಡೋದಾಗಿರಲಿ ಆ ಥರ ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನ ಈ ಕಾರ್ಡ್ಸ್ ಹೇಳತ್ತೆ. ಇದಕ್ಕೆ ದಿ ಲಾರ್ಡ್ ಮತ್ತೆ ದಿ ಮೂನ್ ಕಾರ್ಡ್ ನೋಡೋಣ ಏನು ಹೇಳತ್ತೆ ಅಂತ. 3 ಆಫ್ ವ್ಯಾಂಡ್ಸ್, ಇಲ್ಲೂ 3 ಆಫ್ ವ್ಯಾಂಡ್ಸ್ ಬಂದಿದೆ. ದಿ ಲವರ್ಸ್ ಕಾರ್ಡ್, ಆದ್ರಿಂದ ಇಲ್ಲಿ ನೋಡೋಣ 5 ಆಫ್ ಪೆಂಟಿಕಲ್ಸ್, ಇಲ್ಲೂ 5 ಆಫ್ ಪೆಂಟಿಕಲ್ಸ್ ಬಂದಿತ್ತು. 3 ಆಫ್ ಕಪ್ಸ್, ಇಲ್ಲಿ ಬಾಟಮ್ ಆಫ್ ದಿ ಡೆಕ್. ದಿ ಸ್ಟಾರ್ ಕಾರ್ಡ್, ಇಲ್ಲಿ ಈ ಕಾರ್ಡ್ಸ್ ಏನಪ್ಪ ಹೇಳುತ್ತೆ ಅಂತಂದ್ರೆ ದಿ ಲಾರ್ಡ್ ಇರೋದ್ರಿಂದ ಮತ್ತೆ ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಮತ್ತೆ ಇಲ್ಲಿ ಕಿಂಗ್ ಆಫ್ ಸೋರ್ಡ್ಸ್ ಇವೆಲ್ಲ ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಯಾರೋ ಒಬ್ರು ತುಂಬ ಸ್ಟ್ರಿಕ್ಟ್ ಆಗಿದ್ದೀರಾ ಅನ್ನೋದನ್ನ ಹೇಳುತ್ತೆ ಈ ಕಾರ್ಡ್ಸ್ ಎಲ್ಲ. ಸ್ಟ್ರಿಕ್ಟ್ ಆಗಿದ್ದೀರಾ, ನಿಮ್ಮ ಪರ್ಸನ್ದು ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇಷ್ಟ ಆಗಲ್ಲ ಅವ್ರಿಗೆ, ಒಬ್ರಿಗೆ ಇಲ್ಲಿ ಆ ಥರ ಇಲ್ಲಿ ಹೇಳತ್ತೆ ಯಾರಿಗೋ ಒಬ್ರಿಗೆ. ಆದ್ರಿಂದ ಇಲ್ಲಿ ಮೂನ್ ಕಾರ್ಡ್ ಇರೋದ್ರಿಂದ ಬೇಜಾರಾಗಿದೆ ನಿಮಗೆ. ಇಲ್ಲಿ 3 ಆಫ್ ವ್ಯಾಂಡ್ಸ್ ಮತ್ತೆ ಇದೆರಡು 3 ಆಫ್ ವ್ಯಾಂಡ್ಸು ಮತ್ತೆ ನಿಮಗೆ ಪ್ರಪೋಸ್ ಮಾಡ್ತಾರೆ. ಅವರು ತುಂಬ ಯೋಚನೆನಲ್ಲಿದ್ದಾರೆ, ಯಾಕೆ ಈ ರಿಲೇಶನ್ಶಿಪ್ ಈ ಥರ ಆಗಿದೆ, ಮುಂದೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಸರೆಂಡರ್, ಒಬ್ಸೆಸಿವ್ ಥಿಂಕಿಂಗ್, ತುಂಬ ಯೋಚನೆ ಮಾಡೋದನ್ನೆಲ್ಲ ಕಡಿಮೆ ಮಾಡಿಕೊಂಡು ಇಲ್ಲಿ ಏನು ಹೇಳುತ್ತೆ ಅಂದರೆ ಇಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ಇದರಲ್ಲಿ ರಿಲೇಷನ್ನಲ್ಲಿ ತುಂಬ ಪ್ರೀತಿ ಇದೆ, ಒಂದು ಅಟ್ಯಾಚ್ಮೆಂಟ್ ಇದೆ, ಆ ಥರ ಇಲ್ಲಿ ಹೇಳುತ್ತೆ. ಒಂದು ಬಿಲಾಂಗಿಂಗ್ನೆಸ್ ಇದೆ ಇಬ್ರಿಗೂನು. ಆದ್ರಿಂದ ಈ ಕಾರ್ಡ್ಸ್ ಎಲ್ಲ ಏನಪ್ಪ ಹೇಳುತ್ತೆ ಅಂತಂದರೆ ತುಂಬ ಯೋಚನೆ ಮಾಡೋದು ಬಿಡಿ, ತುಂಬ ಸ್ಟ್ರಿಕ್ಟ್ ಆಗಿರೋದನ್ನು ಬಿಡಿ ಅನ್ನೋದನ್ನ ಹೇಳುತ್ತೆ. 3 ಆಫ್ ಕಪ್ಸು, ನೀವು ಒಂದು ಎಂಜಾಯ್ ಮಾಡ್ತೀರಾ, ಮುಂದೆ ಒಂದು ಪ್ರಪೋಸ್ ಮಾಡ್ತಾರೆ ಅವ್ರಿಗೆ ನಿಮಗೆ, ಆ ಥರ ಹೇಳುತ್ತೆ. ದಿ ಸ್ಟಾರ್ ಕಾರ್ಡನು ಇದು ಒಂದು ಒಳ್ಳೆ ಬಿಗಿನಿಂಗ್ ತೋರಿಸುತ್ತೆ. ಮುಂದೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಬಿಗಿನಿಂಗ್ ಆಗುತ್ತೆ, ಪ್ರಪೋಸ್ ಮಾಡ್ತಾರೆ ಅವರು. ಆದ್ದರಿಂದ ತುಂಬ ಯೋಚನೆ ಮಾಡೋದಾಗಿರಲಿ, ನಿಮ್ಮದು ಕೆಲವು ನೆಗೆಟಿವ್ ಥಾಟ್ಸ್ ಅವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀವು ಖುಷಿಯಾಗಿರಿ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಎಲ್ಲ ಹೇಳ್ತಾ ಹೋಗುತ್ತೆ. ಸರೆಂಡರ್ ಹೇಳುತ್ತೆ. ಮತ್ತು ಸರೆಂಡರ್ ಯುವರ್ ನೆಗೆಟಿವ್ ಥಾಟ್ಸ್ ಅಂತ ಹೇಳುತ್ತೆ. ಜೆಂಟಲ್ನೆಸ್ ಹೇಳುತ್ತೆ. ಮತ್ತು ಇಂಟೆನ್ಷನ್, ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ವಿಸ್ಡಮ್. ಆದ್ರಿಂದ ಬಿ ವೈಸ್, ಸರೆಂಡರ್ ಆಲ್ ಯುವರ್ ನೆಗೆಟಿವ್ ಥಾಟ್ಸ್.
ತುಂಬ ಯೋಚನೆ ಮಾಡೋದಾಗಿರಬಹುದು ಅಥವಾ ಡೌಟ್ ಪಡೋದಾಗಿರ್ಬೋದು, ಅದನ್ನೆಲ್ಲ ಬಿಡಿ ಅನ್ನೋದನ್ನ ಹೇಳುತ್ತೆ. ಜೆಂಟಲ್ನೆಸ್, ಬಿ ಜೆಂಟಲ್, ಸಾಫ್ಟ್ ಆಗಿ ನೀವು ನಿಮ್ಮ ಕಟು ಮಾತುಗಳು ಆಡೋದಾಗ್ಲಿ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ನೀವು ನಿಮ್ಮ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಯಾವಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀರಾ ನಿಮ್ಮ ಅಬ್ಸ್ಟಿಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಇಲ್ಲಿ ಎಮೋಷನ್ಸ್ ಆರ್ ರನ್ನಿಂಗ್ ಹೈ ಅಂತ ಹೇಳತ್ತೆ ಈ ಕಾರ್ಡ್. ಮತ್ತೆ ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಅಂತ ಹೇಳತ್ತೆ. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಅಂತ ಹೇಳುತ್ತೆ. ನಿಮಗೆ ಅವರು ಮತ್ತೆ ಪ್ರಪೋಸ್ ಮಾಡ್ತಾರೆ, ಆದ್ರಿಂದ ಬಿ ವೈಸ್, ಸರೆಂಡರ್ ಆಲ್ ಯುವರ್ ನೆಗೆಟಿವಿಟೀಸ್ ಅಂತ ಹೇಳುತ್ತೆ. ಇಮೋಷನ್ಸ್ ಆರ್ ರನ್ನಿಂಗ್ ಹೈ ಅಂತ ಹೇಳುತ್ತೆ. ಇಲ್ಲಿ 3 ಆಫ್ ವ್ಯಾಂಡ್ಸು 2 ಸರಿ ಬಂದಿದೆ, ಆದ್ರಿಂದ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಪ್ರಪೋಸ್ ಮಾಡೋಕ್ಕೆ ಅಂತ. ಆದ್ರಿಂದ ನಿಮ್ಮ ಈ ಕಟು ಮಾತುಗಳು, ಕೆಲವೆಲ್ಲ ನೆಗೆಟಿವ್ ಥಾಟ್ಸು ಅವನ್ನೆಲ್ಲ ಬಿಡಿ. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ನೀವು ಯಾರಿಗೆ ಯೋಚನೆ ಮಾಡ್ತಾ ಇದ್ದೀರಾ ಯುವರ್ ಪರ್ಸನ್ ಈಸ್ ಸೇಫ್ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಆದ್ರಿಂದ ನಿಮ್ಮ ಮುಂದೆ ರಿಲೇಷನ್ಶಿಪ್ಪು ಚೆನ್ನಾಗಾಗಲಿ, ಅವ್ರು ನಿಮಗೆ ಪ್ರಪೋಸ್ ಮಾಡಲಿ, ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ ಇಲ್ಲಿ ಹೇಳ್ತಾ ನಾನು ಈ ಕಾರ್ಡ್ ರೀಡಿಂಗ್ ಮುಗಿಸ್ತಾ ಇದ್ದೀನಿ, ಪೈಲ್ ನಂಬರ್ 2. ಮತ್ತೆ ನೆಕ್ಸ್ಟ್ ಕಾರ್ಡ್ ರೀಡಿಂಗ್ ಪೈಲ್ ನಂಬರ್ 3ಗೆ ಹೋಗೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ಕಾರ್ಡ್ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3, ನೀವು ಈ ಸರೆಂಡರ್ ಟು ಪ್ರೇಯರ್ ಅನ್ನೋ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ಸ್ ಏನು ಹೇಳುತ್ತೆ ಟ್ಯಾರೋ ಕಾರ್ಡ್ಸ್ ನೋಡೋಣ. ದಿ ಹ್ಯಾಂಗ್ಡ್ ದಿ ಫೂಲ್ ಕಾರ್ಡ್ ಮತ್ತೆ 10 ಆಫ್ ವ್ಯಾಂಡ್ಸ್. ಕರೆಂಟ್ ಎನರ್ಜಿ ಆಫ್ ಯುವರ್ ಪಾರ್ಟ್ನರ್. Justice, 4 of wands ಮತ್ತೆ 2 of swords. Bottom of the deck 7 of wands, 3 of cups, king of pentacles. ಇಲ್ಲಿ ನೋಡೋಣ ಏನು ಹೇಳುತ್ತೆ ಅಂತ. ಇಲ್ಲಿ ದಿ ಹ್ಯಾಂಗ್ಡ್ ಮ್ಯಾನ್ ಇರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ಗೆ ಈಗ ಸ್ವಲ್ಪ ಏನು ಅನಿಸ್ತಾ ಇಲ್ಲ. ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ, ಮತ್ತು ಅವರು ಏನೋ ಕೆಲಸಗಳನ್ನ ಹುಡ್ಕೊಂಡು ಅವ್ರಿಗೆ ಕೆಲವು ಬಿಸ್ನೆಸ್ಸಲ್ಲಾಗಿರಬಹುದು, ಅವ್ರ ಜಾಬ್ ಆಗಿರಬಹುದು, ಕೆಲವು ಹೊಸ ಪ್ರಾಜೆಕ್ಟ್ಸ್ ಬಂದಿರದೆ ಆದ್ರಿಂದ ಅವರು ಬ್ಯುಸಿ ಆಗಿದ್ದಾರೆ. ಆದರೆ ಎಲ್ಲನೂ ಕೆಲಸಗಳನ್ನೆಲ್ಲ ಮುಗಿಸಿ ಮತ್ತೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಈ ಕಾರ್ಡ್ ಹೇಳುತ್ತೆ, ಹ್ಯಾಂಗ್ಡ್ ಮ್ಯಾನ್. ಮತ್ತೆ ಅವ್ರಿಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ನೀವು ಕಾಯ್ತಾ ಇದ್ದೀರಾ, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ಅವ್ರಿಗೆ ನೆನಪಾಗುತ್ತೆ. ಈಗ ಸದ್ಯಕ್ಕೆ ಅವರು ಇಲ್ಲಿ ಯಾರು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ದೇ ಆರ್ ಬ್ಯುಸಿ ಇನ್ ದೇರ್ ವರ್ಕ್ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಆದ್ರಿಂದ ಇಲ್ಲಿ ಅವರ ಭಾವನೆಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರದ್ದೆಲ್ಲ ಕೆಲಸಗಳು ಮುಗಿದಾಗ ನಿಮ್ಮನ್ನು ಅವರು ನೆನಪಿಸ್ಕೋತಾರೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಆದರೆ ಇಲ್ಲಿ ಮುಂದೆ ಒಂದು ಕಮಿಟ್ಮೆಂಟ್ ತೋರಿಸುತ್ತೆ. ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಇರ್ಬೋದು, ಒಂದು ಕಮಿಟ್ಮೆಂಟ್ ಇರ್ಬೋದು, ಆ ಥರ ಇಲ್ಲಿ ಒಂದು ಮ್ಯಾರೇಜ್ ಸೆಲೆಬ್ರೇಷನ್ ಇರ್ಬೋದು, ಆ ಥರ ಇಲ್ಲಿ ಹೇಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಬೇಕು ಅನ್ನೋದನ್ನ ಈ ಕಾರ್ಡ್ಸ್ಗಳೆಲ್ಲ ಹೇಳುತ್ತೆ. ಸ್ವಲ್ಪ ಅವ್ರಿಗೆ ಈಗ ಸದ್ಯಕ್ಕೆ ನಾನು ಹೇಳಿದ ಹಾಗೆ ಅವ್ರದ್ದೇ ಆದ ಕೆಲಸಗಳಲ್ಲಿ ಅವರು ಬ್ಯುಸಿಯಾಗಿರೋದ್ರಿಂದ ಮತ್ತೆ ಅವರು ನಿಮ್ಮನ್ನು ನೆನಪಿಸ್ಕೊಂಡು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಎಲ್ಲ ಕಾರ್ಡು ಹೇಳುತ್ತೆ. ಮತ್ತು ನಿಮ್ಮದೊಂದು ಇಲ್ಲಿ ಸೆಲೆಬ್ರೇಷನ್ ಇರುತ್ತೆ, ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತೀರಾ, ಆ ಥರ ಇಲ್ಲಿ ಎಲ್ಲ ಕಾರ್ಡ್ಸು ಹೇಳ್ತಾ ಹೋಗುತ್ತೆ. ಇದಕ್ಕೆ ಮತ್ತೆ ಈ ಒರಾಕಲ್ ಕಾರ್ಡ್ಸ್ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. 5 ಆಫ್ ಕಪ್ಸ್ ಮತ್ತೆ 8 ಆಫ್ ವ್ಯಾಂಡ್ಸ್, 7 ಆಫ್ ಸಾರ್ಡ್ಸ್, ಪ್ರಿನ್ಸೆಸ್ ಆಫ್ ಪೆಂಟಿಕಲ್ಸ್ ಮತ್ತೆ ದಿ ಟವರ್ ಕಾರ್ಡ್ ಮತ್ತೆ 6 ಆಫ್ ಕಪ್ಸ್. ಬಾಟಮ್ ಆಫ್ ದಿ ಡೆಕ್ ದಿ ಫೆರಿಲಿಟ್. ಏನು ಹೇಳ್ತಾ ಹೋಗುತ್ತೆ ಈ ಕಾರ್ಡ್ಸ್ ಎಲ್ಲ ಅಂತಂದ್ರೆ 5 ಆಫ್ ಕಪ್ಸ್ ಇಲ್ಲಿ ಏನು ಹೇಳುತ್ತೆ ಅಂದ್ರೆ
ಮತ್ತು 8 ಆಫ್ ವ್ಯಾಂಡ್ಸ್ ಅವರು ತುಂಬ ಬ್ಯುಸಿ ಇದ್ದಾರೆ ಅವ್ರ ಕೆಲಸದಲ್ಲಿ ಅನ್ನುತ್ತಾ ಹೇಳತ್ತೆ. ಇಲ್ಲಿ ಯಾರೇ ಒಬ್ಬರು ನಿಮ್ಮ ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು, ಅವರು ಬ್ಯುಸಿಯಾಗಿ ಅವ್ರ ಕೆಲಸದಲ್ಲಿ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ಆದ್ರಿಂದ ಇಲ್ಲಿ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಪ್ರಿನ್ಸೆಸ್ ಆಫ್ ಪೆಂಟಕಲ್ಸ್, ಇಲ್ಲೊಬ್ರು ವೆಯ್ಟ್ ಮಾಡ್ತಾ ಇದ್ದೀರಾ, ಆದರೆ ಅವರು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಒಬ್ರು ಯಾರೋ ಪರ್ಸನ್ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ಮುಂದೆ ಬರ್ತಾರಾ, ಫೋನ್ ಮಾಡ್ತಾರಾ, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಆ ಥರ ಇಲ್ಲಿ ನಿಮ್ಮ ಯೋಚನೆಗಳೆಲ್ಲ ಇದೆ. ಆದ್ರಿಂದ ಇಲ್ಲಿ ಈ 6 ಆಫ್ ಕಪ್ಸ್ ಏನಪ್ಪ ಹೇಳುತ್ತೆ ಅಂತಂದರೆ, ಇದು ಮುಂದೆ ನಿಮಗೆ ಅವರು ಪ್ರಪೋಸ್ ಮಾಡ್ತಾರೆ, ನಿಮಗೆ ಪ್ರಪೋಸ್ ಮಾಡಿ ಇದೊಂದು ಕಮಿಟ್ಮೆಂಟ್ ತಗೊಳುತ್ತೆ ಅಂತ ನಾನು ಇಲ್ಲಿ ಆಗಲೇ ಹೇಳಿದೆ. ನಿಮಗೆ ಒಂದು ಸೆಲೆಬ್ರೇಷನ್ ಇದೆ, ಮುಂದೆ ನೀವು ಒಂದು ಫ್ಯಾಮಿಲಿ ಸೆಟಪ್ ಮಾಡ್ತೀರಾ, ಒಳ್ಳೆ ತಂದೆ ತಾಯಿಗಳೆಲ್ಲ ಆಗಿ ಚೆನ್ನಾಗಿ ಮುಂದೆ ನಿಮ್ಮ ಲೈಫ್ ಚೆನ್ನಾಗಾಗುತ್ತೆ ಅನ್ನೋದನ್ನ ಇಲ್ಲಿ ಎಲ್ಲ ಕಾರ್ಡ್ಸು ಹೇಳ್ತಾ ಹೋಗುತ್ತೆ. ಈ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ, ಪ್ರಿನ್ಸೆಸ್ ಆಫ್ ಪೆಂಟಕಲ್ಸ್ ಎಲ್ಲ ಇರೋದ್ರಿಂದ ಫೈನಾನ್ಷಿಯಲಿ ದೇರ್ ಈಸ್ ಲಾಟ್ ಆಫ್ ಅಬಂಡೆನ್ಸ್ ಅಂತ ಹೇಳುತ್ತೆ. ನಿಮ್ಮ ಲೈಫಲ್ಲಿ ಮುಂದೆ ನಿಮ್ಮ ಪರ್ಸನ್ನು ಸ್ವಲ್ಪ ಹಾರ್ಡ್ ವರ್ಕಿಂಗ್ ಆಗಿರೋದ್ರಿಂದ ನಿಮಗೆ ಮುಂದೆ ಒಳ್ಳೆ ಅಬಂಡೆನ್ಸ್ ಇದೆ, ಒಳ್ಳೆ ಪ್ರಾಸ್ಪ್ಯಾರಿಟಿ ಇದೆ, ಒಳ್ಳೆ ಫ್ಯೂಚರ್ ಇದೆ, ನಿಮ್ದು ಒಳ್ಳೆ ಒಂದು ಫ್ಯಾಮಿಲಿ ಆಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಹೋಗುತ್ತೆ. ನಿಮಗೋಸ್ಕರ ಅವರು ಪ್ರಪೋಸ್ ಮಾಡ್ತಾರೆ, ನಿಮ್ದೊಂದು ಕಮಿಟ್ಮೆಂಟ್ ಆಗುತ್ತೆ, ಒಂದು ಮ್ಯಾರೇಜ್ ಸೆಲೆಬ್ರೇಷನ್ನು ಅದೆಲ್ಲ ತೋರಿಸ್ತಾ ಇದೆ. ಇಲ್ಲಿ ಆನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಎಲ್ಲ ಇದೆ ಇದಕ್ಕೆ ಅನ್ನೋದನ್ನ ಹೇಳುತ್ತೆ. ಪ್ಲೇಫುಲ್ನೆಸ್ ಅಂತ ಹೇಳುತ್ತೆ, ಮತ್ತು ಕಂಪ್ಯಾಷನ್ ಅಂತ ಹೇಳುತ್ತೆ. ಥಾಟ್, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಇದು ನನಗೆ ಪ್ರಪೋಸ್ ಮಾಡ್ತಾರಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದರೆ ಇಲ್ಲಿ ಏನು ಹೇಳುತ್ತೆ ಅದು ಕಾರ್ಡ್ ಅಂತಂದರೆ, ದೇರ್ ಈಸ್ ಆನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳುತ್ತೆ. ಮತ್ತು ಕಂಪ್ಯಾಷನ್, ನಿಮಗೆ ಒಂದು ದೇವರ ಡಿವೈನ್ ಬ್ಲೆಸ್ಸಿಂಗ್ ಇದೆ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳುತ್ತೆ. ಆದ್ದರಿಂದ ಯೋಚನೆ ಮಾಡೋದೆಲ್ಲ ಬಿಟ್ಟು ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅಂತ ಹೇಳುತ್ತೆ. ಇಲ್ಲಿ ಇನ್ನೊಂದು ಕಾರ್ಡ್ ಇದೆ, ಇನ್ನೊಂದು ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಬಿಲೀವ್ ಇನ್ ದಿ ಇಂಪಾಸಿಬಲ್ ಅಂತ ಹೇಳುತ್ತೆ. ಆದ್ರಿಂದ ಟೇಕ್ ಟೈಮ್ ಟು ಬ್ರೀದ್ ಔಟ್, ಬಿ ರಿಲ್ಯಾಕ್ಸ್ಡ್ ಅಂತ ಹೇಳುತ್ತೆ ಇಲ್ಲಿ ಎಲ್ಲ ಕಾರ್ಡ್ಗಳು. ನಿಮ್ಗಿಲ್ಲಿ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಆದ್ರಿಂದ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನೀವು ಯಾವುದಕ್ಕೆ ಒಂದು ಕಾಯ್ತಾ ಇದ್ದೀರಾ, ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅಂತ ಹೇಳುತ್ತೆ. ಆದ್ರಿಂದ ನಿಮ್ಮ ಯೋಚನೆಗಳನ್ನೆಲ್ಲ ಬಿಟ್ಟು ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ಬಿಲೀವ್ ಇನ್ ದಿ ಇಂಪಾಸಿಬಲ್ ಅಂತ ಹೇಳುತ್ತೆ. ಆದ್ರಿಂದ ನೀವು ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಪರ್ಸನ್ ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅನ್ನೋದನ್ನ ಹೇಳುತ್ತೆ. ಆದಷ್ಟು ಬೇಗ ನಿಮಗೆ ನಿಮ್ಮ ಆಸೆಗಳೆಲ್ಲ ಪೂರೈಸಲಿ, ನಿಮ್ಮದೊಂದು ಕಮಿಟ್ಮೆಂಟ್ ಅಥವಾ ಎಂಗೇಜ್ಮೆಂಟು ಮ್ಯಾರೇಜು ಬೇಗ ಆಗಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ನನ್ನ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.